ಆವ್ರೇಜ್ ಆಗಿ ಸಕ್ಕರೆ ತಿನ್ನೋ ಒಬ್ಬ ವ್ಯಕ್ತಿಯ ಜೀವಕೋಶಗಳು ಪ್ರತಿ ವರ್ಷ 12 ತಿಂಗಳು ಬದಲು 14.4 ತಿಂಗಳಷ್ಟು ವಯಸ್ಸಾಗ್ತಿವಿಯಂತೆ. ಅಂದ್ರೆ ಪ್ರತಿ ವರ್ಷ ನಾವು 2 ತಿಂಗಳಿಗಿಂತ ಹೆಚ್ಚು ಸ್ಪೀಡಲ್ಲಿ ಮುಪ್ಪಾಗ್ತಾ ಇದ್ದೀವಿ. ಕ್ಯಾಲೆಂಡರ್ 1 ವರ್ಷ ಮುಂದೆ ಹೋದ್ರೆ ನಮ್ಮ ದೇಹಕ್ಕೆ ಸುಮಾರು 1.25 ವರ್ಷ ವಯಸ್ಸಾದ ಹಾಗೆ. ಈ ನಂಬರ್ಸ್ ಒಂದ್ ವಿಷಯವನ್ನ ತುಂಬಾ ಕ್ಲಿಯರ್ ಆಗಿ ಹೇಳುತ್ತೆ. ನಾವು ಎಷ್ಟು ಜಾಸ್ತಿ ಸಕ್ಕರೆ ತಿಂತೀವೋ ಅಷ್ಟು ಬೇಗ ನಮ್ ದೇಹಕ್ಕೆ ವಯಸ್ಸಾಗತ್ತೆ. ನೋಡಿ, ದಿನಕ್ಕೆ ಬರೀ 10 ಗ್ರಾಂ ಅಂದ್ರೆ ಸುಮಾರು 2 ಟೀಸ್ಪೂನ್ ಸಕ್ಕರೆ ನಮ್ಮ ವಯಸ್ಸನ್ನ ವರ್ಷಕ್ಕೆ 2.4 ತಿಂಗಳು ಜಾಸ್ತಿ ಮಾಡುತ್ತೆ. ಇನ್ನು ನಾವು ಆವರೇಜ್ ಆಗಿ ತಿನ್ನೋ 60 ಗ್ರಾಂ ಸಕ್ಕರೆ ನಮ್ಮನ್ನ ವರ್ಷಕ್ಕೆ 14 ತಿಂಗಳಿಗಿಂತ ಹೆಚ್ಚು ವಯಸ್ಸಾಗುವಂತೆ ಮಾಡುತ್ತೆ. ಕನೆಕ್ಷನ್ ತುಂಬಾ ಸ್ಪಷ್ಟವಾಗಿದೆ. ಇದನ್ನ ಇನ್ನೊಂದು ರೀತಿ ಹೇಳ್ತೀನಿ ಕೇಳಿ. ಇದೇ ರೀತಿ ಆವರೇಜ್ ಆಗಿ ಸಕ್ಕರೆ ತಿಂತಾ ಹೋದ್ರೆ ಕ್ಯಾಲೆಂಡರ್ 8 ವರ್ಷ ಕಳೆದಾಗ ನಮ್ಮ ಜೀವಕೋಶಗಳಿಗೆ 10 ವರ್ಷ ವಯಸ್ಸಾಗಿರುತ್ತೆ. ಅಂದ್ರೆ ನಾವು 2 ವರ್ಷಗಳನ್ನ ಕಳ್ಕೊಂಡ ಹಾಗೆ. ಲಾಂಗ್ ರನ್ನಲ್ಲಿ ಇದು ನಮ್ಮ ಆರೋಗ್ಯದ ಮೇಲೆ ಎಂಥ ಪರಿಣಾಮ ಬೀರ್ಬೋದು ಅಂತ ಒಮ್ಮೆ ಯೋಚನೆ ಮಾಡಿ. ಒಂದು ಪಾತ್ರೆಗೆ ಸಕ್ಕರೆ ಹಾಕಿ ಬಿಸಿ ಮಾಡಿದ್ರೆ ಏನಾಗತ್ತೆ? ಅದು ಕ್ಯಾರಮೆಲ್ ಆಗತ್ತೆ. ಅಂದ್ರೆ ಕಂದು ಬಣ್ಣಕ್ಕೆ ತಿರುಗಿ ಅಂಟಂಟಾಗಿ ಗಟ್ಟಿಯಾಗತ್ತೆ ಅಲ್ವಾ? ಸರಿ, ಅದೇ ಥರ ನಮ್ಮ ರಕ್ತದಲ್ಲಿ ಜಾಸ್ತಿಯಾಗಿರೋ ಸಕ್ಕರೆ ನಮ್ಮ ದೇಹದ ಬಿಲ್ಡಿಂಗ್ ಬ್ಲಾಕ್ಸ್ಗಳಾದ ಪ್ರೋಟೀನ್ಗಳಿಗೆ ಅಂಟುಕೊಂಡಾಗ ಅದು ನಮ್ಮ ದೇಹವನ್ನೇ ಒಳಗಿನಿಂದ ಕ್ಯಾರಮಲೈಸ್ ಮಾಡುತ್ತೆ. ಈ ಕ್ಯಾರಮಲೈಸೇಷನ್ ಪ್ರಕ್ರಿಯೆ ಇದೆಯಲ್ಲ, ಅದು ಸುಮ್ಮನೆ ನಡೆಯಲ್ಲ. AGEs ಅನ್ನೋ ವಿಷಕಾರಿ ವಸ್ತುಗಳನ್ನ ಸೃಷ್ಟಿಸುತ್ತೆ. ಹೌದು, AGEs ಇವೇ ನೋಡಿ ನಮ್ಮ ದೇಹದೊಳಗೆ ನಿಧಾನವಾಗಿ ವಿನಾಶ ಉಂಟುಮಾಡುವ ಏಜೆಂಟ್ಸ್. ಸರಿ, ಇವು ಹೇಗೆ ಕೆಲಸ ಮಾಡ್ತವೆ ಅಂತ ಈಗ ನೋಡೋಣ. ಈ ಗ್ಲೈಕೇಷನ್ ತನ್ನ ಹಾನಿಯ ಮೊದಲ ಗುರುತನ್ನ ಇಲ್ಲಿ ಹೇಗೆ ಬಿಡುತ್ತೆ ಅಂತ ನೋಡೋಣ ಬನ್ನಿ. ನಮ್ಮ ಚರ್ಮ ಯಂಗ್ ಆಗಿ ಸ್ಮೂತ್ ಆಗಿ ಇರೋದಕ್ಕೆ ಕಾರಣ ಕೊಲಾಜನ್ ಅನ್ನೋ ಪ್ರೋಟೀನ್. ಒಂದು ಆರೋಗ್ಯಕರ ಕೊಲಾಜನ್ ಒಂದು ಫ್ಲೆಕ್ಸಿಬಲ್ ಆದ ಬಲೆ ತರ ಇರುತ್ತೆ. ಆದ್ರೆ ನಾವಾಗ್ಲೇ ಮಾತಾಡ್ದ್ವಲ್ಲ, ಆ ಏಜಿಗಳು ಅವು ಅಂಟಿನ ತರ ಬಂದು ಈ ಬಲೆಯ ಎಳೆಗಳನ್ನೆಲ್ಲ ಒಂದಕ್ಕೊಂದು ಅಂಟಿಸ್ಬಿಡ್ತವೆ. ಆಗೇನಾಗತ್ತೆ ಹೇಳಿ? ಮೊದಲು ಸಾಫ್ಟ್ ಆಗಿದ್ದ ಫ್ಲೆಕ್ಸಿಬಲ್ ಆಗಿದ್ದ ಕೊಲಾಜನ್ ಈಗ ಗಟ್ಟಿಯಾಗಿ ಬಿರುಸಾಗಿ ಸುಲಭವಾಗಿ ಮುರಿದು ಹೋಗುವ ಹಾಗೆ ಆಗತ್ತೆ. ಅಷ್ಟೇ ಅಲ್ಲ, ಇನ್ನು ಕೆಟ್ಟ ವಿಷಯ ಏನಂದ್ರೆ ಇದು ಇಲ್ಲಿಗೆ ನಿಲ್ಲಲ್ಲ. ಒಮ್ಮೆ ಗ್ಲೈಕೇಷನ್ ಆದ ಈ ಡ್ಯಾಮೇಜ್ಡ್ ಆದ ಕೊಲಾಜನ್ ಇದೆಯಲ್ಲ, ಅದನ್ನ ನಮ್ಮ ದೇಹ ಸುಲಭವಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ. ಇದೊಂದು ಕೆಟ್ಟ ವಿಷವರ್ತುಲವನ್ನೇ ಸೃಷ್ಟಿ ಮಾಡುತ್ತೆ. ಹಾಳಾದ ಕೊಲಾಜನ್ ಅಲ್ಲೇ ಉಳಿದುಕೊಳ್ಳುತ್ತೆ ಮತ್ತು ಹೊಸ ಆರೋಗ್ಯಕರ ಕೊಲಾಜನ್ ತಯಾರಾಗೋಕೆ ಜಾಗವೇ ಇರಲ್ಲ. ಇದು ನಮ್ಮ ಚರ್ಮದ ಫೌಂಡೇಶನ್ ಅನ್ನೇ ಅಲುಗಾಡಿಸಿದ ಹಾಗೆ. ಇದು ಚರ್ಮದ ಮೇಲೆ ಬೀಳೋ ಕೊನೆಯ ಪೆಟ್ಟು. ಈ AGEಗಳು ಬರೀ ಕೊಲಾಜನ್ ಹಾಳ್ಮಾಡೋದಷ್ಟೇ ಅಲ್ಲ, ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕೂಡ ಉಂಟುಮಾಡುತ್ತೆ. ಇದರಿಂದ ನಮ್ಮ ಚರ್ಮದ ರಕ್ಷಣಾ ಕವಚ ವೀಕ್ ಆಗುತ್ತೆ, ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಕಡಿಮೆ ಆಗುತ್ತೆ. ಇದರ ರಿಸಲ್ಟ್ ಏನಪ್ಪಾ ಅಂದ್ರೆ ಡ್ರೈ, ಸುಕ್ಕುಗಟ್ಟಿದ, ಕಳಗುಂದಿದ ಚರ್ಮ. ಸರಿ, ಚರ್ಮದ ಕಥೆ ನೋಡಿದ್ವಿ. ಈಗ ನಮ್ಮ ತನಿಖೆಯನ್ನ ಇನ್ನೊಂದು ಲೆವೆಲ್ ಆಳಕ್ಕೆ ತೆಗೆದುಕೊಂಡು ಹೋಗೋಣ. ಚರ್ಮದಿಂದ ದೇಹದ ಮೂಲ ಘಟಕವಾದ ಜೀವಕೋಶ ಅಂದ್ರೆ ಸೆಲ್ಸ್ ಒಳಗೆ ಇಲ್ಲಿ ಹಾನಿ ಎಷ್ಟು ಸೂಕ್ಷ್ಮ ಮಟ್ಟದಲ್ಲಿ ಆಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಒಂದು ಅದ್ಭುತ ಹೋಲಿಕೆ ಇದೆ. ಎಡಗಡೆ ಆರೋಗ್ಯಕರ ಮೈಟೊಕಾಂಡ್ರಿಯಾ. ಇವು ನಮ್ಮ ಜೀವಕೋಶದ ಪವರ್ ಪ್ಲಾಂಟ್ ಇದ್ದಾಗೆ ಕ್ಲೀನಾಗಿ ಇಂಧನವನ್ನ ಸುಟ್ಟು ನಮ್ಗೆ ಬೇಕಾದ ಶಕ್ತಿಯನ್ನ ಕೊಡ್ತವೆ. ಆದ್ರೆ ಬಲಗಡೆ ನೋಡಿ, ಗ್ಲೈಕೇಷನ್ ಆದಾಗ ಅದೇ ಪವರ್ ಪ್ಲಾಂಟ್ ಫೇಲ್ ಆಗ್ತಿರೋ ಫ್ಯಾಕ್ಟ್ರಿ ತರಾಗುತ್ತೆ. ಎನರ್ಜಿ ಕೊಡೋಕೆ ಕಷ್ಟಪಡುತ್ತೆ, ಬದಲಿಗೆ ವಿಷಕಾರಿ ಹೊಗೆ ಅಂತ ಫ್ರೀ ರ್ಯಾಡಿಕಲ್ಸ್ ಅನ್ನ ಹೊರಗೆ ಬಿಡೋಕೆ ಶುರು ಮಾಡುತ್ತೆ. ಈ ಡ್ಯಾಮೇಜ್ ಬರೀ ಒಳಗಷ್ಟೇ ಆಗಲ್ಲ, ಜೀವಕೋಶದ ಗೋಡೆ ಅಂದ್ರೆ ಹೊರಗಿನ ಲೇಯರ್ ಕೂಡ ಗಟ್ಟಿಯಾಗ್ತಾ ಹೋಗುತ್ತೆ, ವೀಕ್ ಆಗುತ್ತೆ. ಹೇಗಂದ್ರೆ ಒಂದು ಕಲರ್ಫುಲ್ ಸಾಫ್ಟ್ ಆಗಿರೋ ಸೋಪಿನ ಗುಳ್ಳೆ ಇದ್ದಕ್ಕಿದ್ದಾಗೆ ಗಟ್ಟಿಯಾಗಿ ಕ್ರ್ಯಾಕ್ ಆದ ಹಾಗೆ. ಇದರಿಂದ ಸೆಲ್ಸ್ ಒಂದಕ್ಕೊಂದು ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ, ಅದರ ಸ್ಟ್ರಕ್ಚರ್ ಕೂಡ ಹಾಳಾಗುತ್ತೆ. ನಮ್ಮ ಮೆದುಳು, ನಮ್ಮ ಇಡೀ ದೇಹದ ಕಂಟ್ರೋಲ್ ಸೆಂಟರ್. ಇಲ್ಲಿ ಈ ಗ್ಲೈಕೇಷನ್ ಪ್ರಕ್ರಿಯೆ ಹೇಗೆ ಒಂದು ಎನರ್ಜಿ ಕ್ಷಾಮ ಮತ್ತು ಒಂದು ಬೆಂಕಿಯ ಬಿರುಗಾಳಿಯನ್ನೇ ಸೃಷ್ಟಿಸುತ್ತೆ ಅಂತ ನೋಡೋಣ. ಇಲ್ಲಿ ಒಂದು ವಿಚಿತ್ರವಾದ ವಿಪರ್ಯಾಸ ಇದೆ. ನಮ್ಮ ಮೆದುಳಿಗೆ ಎನರ್ಜಿಗೆ ಗ್ಲೂಕೋಸ್ ಅಂದ್ರೆ ಸಕ್ಕರೆ ಬೇಕು. ರಕ್ತದಲ್ಲಿ ಸಕ್ಕರೆ ಜಾಸ್ತಿ ಇದ್ದಾಗ ಮೆದುಳಿಗೆ ತುಂಬಾ ಎನರ್ಜಿ ಸಿಗ್ಬೇಕು, ಹೌದಲ್ವಾ? ಆದ್ರೆ ಆಗೋದೇ ಬೇರೆ. ಗ್ಲೈಕೇಷನ್ನಿಂದ ಮೆದುಳಿನ ಸೆಲ್ಸ್ ಇನ್ಸುಲಿನ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ. ಅಂದ್ರೆ ರಕ್ತದಲ್ಲಿ ಸಕ್ಕರೆ ನದಿಯ ಹಾಗೆ ಹರಿತಿದ್ರೂ ಸೆಲ್ಸ್ ಅದನ್ನ ಬಳಸ್ಕೊಳ್ಳೋಕಾಗ್ದೆ ಹಸಿವಿನಿಂದ ನರಳ್ತವೆ. ಇದು ನೇರವಾಗಿ ನಮ್ಮ ನೆನಪಿನ ಶಕ್ತಿ, ನಮ್ಮ ಯೋಚನಾ ಶಕ್ತಿಯ ಮೇಲೆ ಎಫೆಕ್ಟ್ ಮಾಡತ್ತೆ. ನಮ್ಮ ದೃಷ್ಟ, ನಮ್ಮ ದೇಹ ಸುಮ್ನ ಕೂರಲ್ಲ. ಈ ಗ್ಲೈಕೇಷನ್ ವಿರುದ್ಧ ಫೈಟ್ ಮಾಡೋಕೆ ನಮ್ಮತ್ರ ಒಂದು ಅದ್ಭುತವಾದ ಟೂಲ್ ಕಿಟ್ ಇದೆ. ಡ್ಯಾಮೇಜ್ ಆದ ಪ್ರೋಟೀನ್ಗಳನ್ನ ಕ್ಲೀನ್ ಮಾಡೋ ಸಿಸ್ಟಮ್
ವಿಷಕಾರಿ ಫ್ರೀ ರ್ಯಾಡಿಕಲ್ಸ್ನ ತಟಸ್ಥಗೊಳಿಸೋ ಎನ್ಸೈಮ್ಸ್, ಹೀಗೆ ನಮ್ಮ ದೇಹದ ಒಳಗೆ ಒಂದು ಸೈನ್ಯವೇ ಇದೆ. ನಾರ್ಮಲ್ ಕಂಡೀಷನ್ಸ್ನಲ್ಲಿ ಇವು ಎಲ್ಲವನ್ನೂ ಕಂಟ್ರೋಲ್ನಲ್ಲಿಡ್ತಾವೆ. ಆದ್ರೆ ಪ್ರಾಬ್ಲಮ್ ಶುರುವಾಗೋದೇ ಇಲ್ಲಿ. ಯಾವಾಗ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಸತತವಾಗಿ ದೀರ್ಘಕಾಲದವರೆಗೆ ಹೆಚ್ಚಾಗಿರುತ್ತೋ ಆಗ ನಮ್ಮ ಈ ನೈಸರ್ಗಿಕ ರಕ್ಷಣಾ ವ್ಯವಸ್ಥೆ ಓವರ್ಲೋಡ್ ಆಗಿ ಕುಸಿದ್ಬೀಳುತ್ತೆ. ಆಗ ಡ್ಯಾಮೇಜ್ ಒಂದೊಂದಾಗಿ ಅಲ್ಲ, ಬದಲಿಗೆ ಒಂದು ಹಿಮಪಾತದ ತರ ತಡೆಯೋಟಾಗ್ದಷ್ಟು ವೇಗವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆಯನ್ನ ನಾವೆಲ್ಲರೂ ಕೇಳ್ಕೊಳ್ಳೇಬೇಕು. ನಮ್ಮ ದೇಹವನ್ನ ಕಟ್ಟೋ ಇಟ್ಟಿಗೆಗಳನ್ನೇ, ಅಂದ್ರೆ ನಮ್ಮ ಬಿಲ್ಡಿಂಗ್ ಬ್ಲಾಕ್ಸ್ಗಳನ್ನೇ ನಾವು ಈ ರೀತಿ ವೀಕ್ ಮಾಡ್ತಿದ್ರೆ ನಾವು ನಮಗಾಗಿ ಯಾವ ರೀತಿಯ ಭವಿಷ್ಯವನ್ನ ಕಟ್ಕೊಳ್ತಿದ್ದೀವಿ, ಇದ್ರ ಬಗ್ಗೆ ಯೋಚನೆ ಮಾಡಬೇಕಿದೆ.